ಥ್ಯಾಂಕ್ ಯು. ಸಖತ್ ಎನರ್ಜೆಟಿಕ್ ಆಗಿತ್ತು ಈ ಹಾಡು ಪರ್ಫಾರ್ಮೆನ್ಸ್. ಮೈ ಮ್ಯಾರೇಜ್ ಇಸ್ ಫಿಕ್ಸ್ಡ್. ಐ ಆಮ್ ರೆಡಿ ಟು ಟೇಕ್ ದ ರಿಸ್ಕ್. ರಿಸ್ಕ್. ನಿಮ್ ಮ್ಯಾರೇಜು ಇಲ್ಲೇ ನಮ್ದು fix ಅಲ್ಲ ಆಗಿತ್ತು. ಮೈಸೂರಲ್ಲಿ ಹೆವಿ ರಿಸ್ಕ್. ಹೆವಿ ರಿಸ್ಕ್ ತಗೊಂಡು ಮ್ಯಾರೇಜ್ ಅನ್ನೋ ರಸ್ಕ್ನ ತಿಂದಿರೋ ಅಂತ ನಮ್ಮ ಚಂದನ್ ಶೆಟ್ಟಿ ಅವರಿದ್ದಾರೆ. ಈಗ ಮ್ಯಾರೇಜ್ ಇಸ್ ಫಿಕ್ಸ್ಡ್ ಅನ್ನೋ ಸಾಂಗನ್ನು ನೀವು ಹಾಡಿದ್ದೀರಾ. ಸೊ ಈ ಹಾಡನ್ನು ಹಾಡಿದಂಥ ಅನುಭವ ಆ್ಯಂಡ್ ಗಣೇಶ್ ಸರ್ಗೋಸ್ಕರ ಹಾಡಿದಂಥ ಒಂದು ಅನುಭವ ಹೇಗಿತ್ತು? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹಾಯ್. ಆ್ಯಂಡ್ ಗಣೇಶ್ ಸರ್, ಈ ಸಾಂಗ್ನ ನೋಡಿದೆ, ಸಕ್ಕತ್ತಾಗಿ ಕಾಣ್ತಾ ಇದ್ದೀರಾ. ನಿಮಗೆ ಏಜ್ ಕಮ್ಮಿ ಆಗ್ತಿದೆಯಲ್ಲ ಸರ್, ಹೆಂಗೆ ಸರ್ ಇದರ ರಹಸ್ಯ? ನಿಜ, ಈ ಚಿಕ್ಕ ಹುಡುಗ ಅಂತರ ಆಗ್ತಿದ್ದೀರಾ ನಿಜವಾಗ್ಲೂ. ತುಂಬ ಹೆಂಗಾಗಿ ಕಾಣಿಸ್ತಾ ಇದ್ದೀರಾ. ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ವಿಡಿಯೋದಲ್ಲಿ. ಆ್ಯಂಡ್ ಎಲ್ಲ ಹೀರೋಯಿನ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಆ್ಯಂಡ್ ಡೈರೆಕ್ಟ್ರು ನಿಜವಾಗ್ಲೂ ಈ ಥರ ಕತೆ ಮಾಡೋಕ್ಕೆ ಧೈರ್ಯ ಬೇಕು. ಆ್ಯಕ್ಚುಲಿ 8 ಜನನ ಹೆಂಗೆ ಮೇಂಟೈನ್ ಮಾಡೋದು ಫಿಲಮ್ ನೋಡೇ ತಿಳ್ಕೊಬೇಕಾಗಿದೆ ನಾನು ಕೂಡ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಅಲ್ಲ, ಅಂದರೆ ಜನರಲ್ ನಾಲೆಡ್ಜ್ ಅಂದರೆ ನನಗೊಂದೇ ಹೆಂಡ್ತಿ ಶ್ರೀರಾಮಚಂದ್ರ, ಅವ್ರನ್ನ ಫಾಲೋ ಮಾಡ್ತೀನಿ ನಾನು ಆ್ಯಕ್ಚುಲಿ. ಬಟ್ ಆದ್ರೂ ಈ ಸಿನಿಮಾದಲ್ಲಿ ತುಂಬ ಒಳ್ಳೆಗೆ ಒಂದು ಕ್ಯೂರಿಯಸ್ ಆಗಿರುವಂಥ ಒಂದು ಸಬ್ಜೆಕ್ಟ್ ಇದೆ. 8 ಜನ ಹೀರೋಯಿನ್ಸ್ ಯಾವ ರೀತಿ ಗಣೇಶ್ ಸರ್ ಆ್ಯಕ್ಟ್ ಮಾಡಿರ್ತಾರೆ ಅಂದರೆ ಪಕ್ಕಾ ಕಾಮಿಡಿ ಇರುತ್ತೆ ಅನ್ನೋದಂತೂ 100% ಗೊತ್ತಾಗ್ತಾ ಇದೆ. ಫನ್ ಫೀಲ್ಡ್ ಆಗಿರುತ್ತೆ ಸಿನಿಮಾ ಅಂತ. ಆ್ಯಂಡ್ ನನ್ನ ಕಡೆಯಿಂದ ನಿಜವಾಗ್ಲೂ ಎಂಟೈರ್ ಕೃಷ್ಣಂ ಪ್ರಣಯ ಸಖಿ ಟೀಮ್ಗೆ ಹಾರ್ಟ್ಲಿ ವಿಶೇಷ ಹೇಳ್ತೀನಿ. ಆ್ಯಂಡ್ ಸಾಂಗ್ ಬಗ್ಗೆ ಮಾತಾಡಿದ್ರೆ ಅರ್ಜುನ್ ಜನ್ಯ ಸರ್ ಸಕ್ಕದಾಗಿ ಕಂಪೋಸ್ ಮಾಡಿದ್ದಾರೆ. ಒಳ್ಳೆ ಬೀಟ್ಸ್ ಇದೆ ಇದರಲ್ಲಿ. ಆ್ಯಂಡ್ ಮದುವೆ ಆಗುವಂಥ ಹುಡುಗರು ರೀಲ್ಸ್ ಮಾಡೋಕ್ಕೆ ಒಂದು ಒಳ್ಳೆ ಸಾಂಗ್ ಸಿಕ್ಕಿದೆ. ಮದುವೆ ಫಿಕ್ಸ್ ಆಗಿರುವಂಥ ಹುಡುಗರಿಗೆ ಮೈ ಮ್ಯಾರೇಜ್ ಇಸ್ ಫಿಕ್ಸ್ಡ್, ಐ ಆಮ್ ರೆಡಿ ಟು ಟೇಕ್ ದ ರಿಸ್ಕ್ ಅಂತ. ನೋಡಿ, ಚಂದನ್ ಅವರೇ ಹೇಳ್ಬಿಟ್ಟಿದ್ದಾರೆ. ಇನ್ ಮುಂದೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಸಾಂಗ್ಗೆ ಎಲ್ಲರ ರೀಲ್ಸ್ ಅವಳಿ ಸ್ಟಾರ್ಟ್ ಆಗ್ಬೇಕು. ನೀವೂ ಮಾಡಿ ಹಾಕ್ಬೇಕು ರೀಲ್ಸ್. ನಾನು ಮಾಡ್ತೀನಿ, ಪರವಾಗಿಲ್ಲ. ನನ್ ಮದ್ವೆ ಆಗಿಲ್ಲ, ಬಟ್ ಯೂಟ್ಯೂಬ್ ಅಲ್ಲಿ ತುಂಬಾ ಆಗಿರೋದ್ರಿಂದ ನಾನು ಆ ರಿಸ್ಕ್ ತಗೊಂಡು ನಿಮ್ಗೆ ಇನ್ನೂ ಚಾನ್ಸ್ ಇದೆ ನೋಡಿ. ಹೌದು ನನ್ಗೆ ಇನ್ನೂ ಚಾನ್ಸ್ ಇದೆ. ಯಾರ್ಯಾರನ್ನ ಅಂತ ಹೇಳಿ ಪ್ರತಿ ವಾರ ಯೂಟ್ಯೂಬಲ್ಲಿ ನನಗೊಂದು ಮದುವೆ ಆಗುತ್ತೆ. ಆದ್ರೂ ಪರವಾಗಿಲ್ಲ, ಆ ರಿಸ್ಕ್ ತಗೊಂಡು ನಾನು ಒಂದು ರೀಲ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಚಂದನ್ ಅವರು ಹೇಳಿದ ಹಾಗೆ ಅರ್ಜುನ್ ಜನ್ಯ ಸರ್ ಅವರ ಸಂಗೀತ ಇದೆ. ಆ್ಯಂಡ್ ಈ ಹಾಡುಗಳನ್ನು ನೀವು ಆನಂದ್ ಆಡಿಯೋ ಸಂಸ್ಥೆಯಲ್ಲಿ ಕೇಳ್ಬೋದು. ಇವತ್ತು ನಾವು ಆನಂದ್ ಆಡಿಯೋ ಸಂಸ್ಥೆ ಬಗ್ಗೆ ಹೇಳಲೇಬೇಕು. ಆನಂದ್ ಆಡಿಯೋ ಸಂಸ್ಥೆ ಇವತ್ತು 25 ವರ್ಷಗಳನ್ನು ಸೆಲೆಬ್ರೇಟ್ ಮಾಡ್ತಾ ಇದೆ, ಸಂಭ್ರಮಿಸ್ತಾ ಇದೆ. ಕನ್ನಡದ ಅತ್ಯುನ್ನತ ಚಲನಚಿತ್ರ ಸಂಗೀತದ ಹಾಡುಗಳನ್ನು ನಾವು ಆನಂದ್ ಆಡಿಯೋಲಿ ಕೇಳಿದ್ದೀವಿ, ರನ್ಸಿದ್ದೀವಿ. ಸೊ ಆನಂದ್ ಆಡಿಯೋ ಸಂಸ್ಥೆಗೆ ಮೈಸೂರಿನ ಎಲ್ಲ ಕನ್ನಡಿಗರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಕಂಗ್ರ್ಯಾಚುಲೇಷನ್ಸ್ ಆನಂದ್ ಆಡಿಯೋ ಅವರಿಗೆ. ಆ್ಯಂಡ್ ಚಂದನ್, ಥ್ಯಾಂಕ್ ಯು ಸೋ ಮಚ್ ಈ ಹಾಡನ್ನು ಹಾಡಿದ್ದಕ್ಕೆ. ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಮತ್ತೆ ಸ್ಟೇಜ್ಗಳಲ್ಲಿ ಮತ್ತಷ್ಟು ಸಿನಿಮಾ ಹಾಡುಗಳ ಜೊತೆ ನಿಮ್ಮನ್ನು ನಾವು ಮೀಟ್ ಮಾಡ್ತೀವಿ. ಥ್ಯಾಂಕ್ ಯು. ಬಟ್ ನಮ್ಗೆ ವಿಡಿಯೋ ತೋರಿಸಿ.